ಅಂದ್ರೆ ಪಬ್ಲಿಕ್ ಅಲ್ಲೂ ನಂಗೆ ಗೊತ್ತು ಅನ್ನೋ ಮಟ್ಟಿಗೆ ಪಬ್ಲಿಕ್ ಟಿವಿ ಹೆಸರುವಾಸಿಯಾಗಿದೆ. ಅದಕ್ಕೆ ಕಾರಣವಾದಂಥವ್ರು ನಮ್ಮ ಪ್ರೀತಿಯ ಪ್ರೇಕ್ಷಕರು. ಇವತ್ತು ನಮ್ಮ ಪ್ರೀತಿಯ ಪ್ರೇಕ್ಷಕರನ್ನ ಉದ್ದೇಶಿಸಿ ನಮ್ಮ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಅವರು ಮಾತನಾಡ್ತಾರೆ. ಪಬ್ಲಿಕ್ ಟಿವಿ 13 ವರ್ಷಗಳು ಬೆಳೆದು ಬಂದ ರೀತಿ ಮತ್ತು ನೀವು ತೋರಿದ ಪ್ರೀತಿ ಬಗ್ಗೆ ಏನ್ ಹೇಳ್ತಾರೆ ಸರ್ ಅಂತ ಕೇಳೋಣ. ಜೊತೆಗೆ ಆಫಿಷಿಯಲ್ ಆಗಿ ನಮ್ಮ ಜೊತೆಗಿರುವಂತಹ ಅತಿಥಿಗಳನ್ನ ಸರ್ ಇಂಟ್ರೊಡ್ಯೂಸ್ ಮಾಡಿಸುವ ಮೂಲಕ ಅವರ ಮಾತನ್ನ ಮುಂದುವರಿಸ್ತಾರೆ. ಸರ್, ಓವರ್ ಟು ಯು. ನಮಸ್ಕಾರ, ನಾನು ರಂಗನಾಥ್. ಈಗ 9 ಗಂಟೆಯ ಸಮಯ. ಬಿಗ್ ಬುಲೆಟಿನ್ಗೆ ಸ್ವಾಗತ ಅಂತ ಹೇಳಕ್ ಆಗಲ್ಲ ಅಷ್ಟೇ. 13 ವರ್ಷಗಳ ಹಿಂದೆ ನಾವು ಈ ಸಾಹಸಕ್ಕೆ ಕೈ ಹಾಕಿದಾಗ ಈ ಹಂತವನ್ನು ತಲುಪ್ತೀವಿ ಅನ್ನೋ ಯಾವ ನಿರೀಕ್ಷೆನೂ ನಮಗೇನಿರಲಿಲ್ಲ. ಅದನ್ನು 100 ಸರಿ ಹೇಳಿದ್ದೀನಿ, ಈಗ 100ನೇ 1 ಸರಿ ಹೇಳ್ತಾ ಇದ್ದೀನಿ ಅಷ್ಟೇ. ವಯಸ್ಸಾದಂತೆ ಟಿವಿಗೂ ಅಷ್ಟೇ, ನನಗೂ ಅಷ್ಟೇ ಎಲ್ಲ ಮಾಗ್ತೀವಿ. ನನ್ನ ಪಕ್ಕ ಕೂತಿರೋಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಅದನ್ನು ಒಪ್ತಾರೆ ಅಂತ ಪರಿಭಾವಿಸಿದ್ದೀನಿ. ವಯಸ್ಸು ಬಂದಂಗೆಲ್ಲ ನಮಗೆ ಅರಿವಿಗೆ ಬಾರದೆ ನಾವು ಒಂದಿಷ್ಟು ಬದಲಾವಣೆಗಳನ್ನು ಆಗ್ತಾ ಹೋಗ್ತೀವಿ. ನಾವು ಹಾಗೆ ಆಗಿದ್ದೀವಿ ಅಂತ ಅನ್ಸತ್ತೆ. ಭಾಳ ಜನ ಇತ್ತೀಚೆಗೆ ನೀವು ಸ್ವಲ್ಪ ಯಾಕೋ ಇತ್ತೀಚೆಗೆ ಸ್ವಲ್ಪ ತಣ್ಣಗಾಗ್ಬಿಟ್ರಿ ಅಂತ ಅಭಿಪ್ರಾಯ. ತಣ್ಣಗಾಗೋದಲ್ಲ, ಅದು ಹೇಗೇನದು ಕ್ವಶನ್ ಆಫ್ ವಯಸ್ಸಿನ ಪ್ರಶ್ನೆಗಳು ಹೆಂಗೆ ತಣ್ಣಗೆ ಮಾಡುತ್ತೆ ಅಂತ. ಒಂದಂತೂ ನಿಜ, ಅದನ್ನು ಹೇಳಿ ನಾನು ನಮ್ಮ ಅತಿಥಿಗಳಿಗೆ 4 ಮಾತನಾಡೋಕ್ಕೆ ಅವಕಾಶ ಮಾಡಲೇಬೇಕು. ಯಾಕಂದರೆ ಅವರು ಮಾತಾಡಬೇಕಾಗಿರೋದು, ನಾವಲ್ಲ. ಇವತ್ತು 13 ವರ್ಷಗಳ ಹಿಂದೆ ನಾವು ಯಾವ ಧ್ಯೇಯ ಮತ್ತು ಉದ್ದೇಶವನ್ನು ಇಟ್ಟುಕೊಂಡು ಈ ಚಾನಲನ್ನು ಕಟ್ಟಿದ್ದೀವೋ ಅದನ್ನು ಕಿಂಚಿತ್ತೂ ಚ್ಯುತಿ ಬಾರದಂತೆ ಪಾಲನೆ ಮಾಡಿದ್ದೀವಿ ಎಂಬುದನ್ನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಜಾಗದಲ್ಲಿದ್ದೀವಿ ನಾವಿವತ್ತು. ಐ ಡೋಂಟ್ ಥಿಂಕ್ ನಾನು ಆ್ಯಸ್ ಎ ಟೆಲಿವಿಷನ್ ಮತ್ತು ಆ್ಯಸ್ ಎನ್ ಆ್ಯಂಕರ್ ಅಥವಾ ಒಬ್ಬ ನ್ಯೂಸ್ ಪ್ರೆಸೆಂಟರ್ ಆಗಿ ನಾವು ತುಂಬ ಕಾಂಪ್ರಮೈಸ್ ಆಗಿದ್ದೀವಿ ಅಂತ ನನಗೇನು ಅನಿಸಲ್ಲ. ಹಾಗೆಂದ ಮಾತ್ರಕ್ಕೆ ದಿಮಾಕು ಮತ್ತು ಕೊಬ್ಬಿನಲ್ಲಿ ನಡ್ಕೊಂಡಿದ್ದೀವಿ ಅಂತಲೂ ಅಲ್ಲ. ಯಾರ ಮೇಲೂ ವೈಯಕ್ತಿಕವಾದ ವೈಷಮ್ಯವನ್ನು ಸಾಧಿಸದೆ ಸುದ್ದಿಯನ್ನು ಹೀಗೂ ಕೊಡಬಹುದು ಮತ್ತು ಪ್ರೀತಿಯನ್ನು ಉಳಿಸ್ಕೋಬೋದು ಅನ್ನಕ್ಕೆ ನನ್ನ ಪ್ರಕಾರದಲ್ಲಿ ಮುಖ್ಯಮಂತ್ರಿಗಳಿಗೊಂದು ಸಾಕ್ಷಿ. ಹೇಗೆ ಗೆಳೆತನಗಳನ್ನು, ಸಂಬಂಧಗಳನ್ನು ಮತ್ತು ನಾವು ಮಾಡುವ ವೃತ್ತಿಗಳನ್ನು ಬೇರೆ ಬೇರೆಯಾಗಿ ನಿಭಾಯಿಸ್ಬೋದು ಅನ್ನೋದಕ್ಕೆ ಪಬ್ಲಿಕ್ ಟಿವಿ ಒಂದು ಸಾಕ್ಷಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಆ ರೀತಿಯ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಈ ಚಾನಲನ್ನು ನಡೆಸಿದ್ದೀವಿ. ಚ್ಯುತಿ ತಂದಿಲ್ಲ. ನನ್ನನ್ನು ಬೆಳೆಸಿದ ದೊಡ್ಡ ಪತ್ರಕರ್ತರು ನನಗೆ ಹೇಳಿಕೊಟ್ಟಿದ್ದಂತಹ ಜರ್ನಲಿಸಮು, ಪತ್ರಿಕೋದ್ಯಮದ ಹಾದಿಯನ್ನು ನಾನು ತಪ್ಪಿಲ್ಲ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಪುಟ್ ದೆಮ್ ಇನ್ ಟು ಶೇಮ್. ಅವರಿಗೆ ಯಾವುದೇ ರೀತಿಯ ಅವಮಾನವಾಗುವಂತಹ ಕೆಲಸಗಳನ್ನು ನಾನು ಮಾಡಿಲ್ಲ ಅನ್ನೋ ಹೆಮ್ಮೆಯಿಂದ ಈ ದಿನವನ್ನು ತಳ್ತಾ ಇದ್ದೀವಿ. ಯಾಕಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾದ ಆವೇಶದಲ್ಲಿ ಅಥವಾ ಅದರ ಸ್ಪೀಡಲ್ಲಿ ಏನೇನು ನಡೀಬಾರ್ದೋ ಕೆಲವೆಲ್ಲ ನಡೀತಿರಬಹುದು. ದಟ್ಸ್ ಓಕೆ, ಅದು ಅವರವರ ಆಯ್ಕೆಗಳು. ಅಲ್ಟಿಮೇಟ್ಲಿ ಸಮಾಜ ಒಂದು ತೀರ್ಮಾನಕ್ಕೆ ಬರುತ್ತೆ. ಹೇಗೆ ನಾನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಒಂದು ನಿರ್ಧಾರಕ್ಕೆ ಬರುತ್ತೆ, ಆಗ ಅದು ಸರಿ ಹೋಗುತ್ತೆ. ಹಾಗಾಗಿ ನಾವು ಇಲ್ಲಿವರೆಗೂ ಉಳ್ಕೊಂಡಿದ್ದೀವಿ, ಮುಂದೆ ಉಳಿತೀವಿ ಅನ್ನೋ ನಂಬಿಕೆ, ವಿಶ್ವಾಸ. ಅದಕ್ಕೆ ಕರ್ನಾಟಕ ರಾಜ್ಯದ ಜನ ತೀರ್ಪುಗಾರರಾಗ್ತಾರೆ. ಟಿ ವಿಗೆ ಇದೊಂದಿದೆ, ಲೈಕ್ ರಾಜಕಾರಣಿಗಳಿಗಿದ್ದಂಗೆ, ಅಧಿಕಾರಿಗಳಿಗಿದ್ದಂಗೆ. ಪ್ರಿಂಟ್ಗೆ ನಾನು ಅಷ್ಟು ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಅಲ್ಲೂ 17 ವರ್ಷ 19 ವರ್ಷ ಇದ್ದವನು ನಾನು. ಟಿ ವಿಗೆ ಪ್ರತಿ ವಾರ ನಮ್ಮನ್ನು ಜನ ನಮ್ಗೆ ಇಷ್ಟ ಇದೆಯೋ ಇಲ್ವೋ ನಮಗೊಂದು ಜಡ್ಜ್ಮೆಂಟ್ ಕೊಡ್ತಾರೆ. 5 ವರ್ಷಕ್ಕೆ ರಾಜಕಾರಣಿಗಳಿಗೆ ಹೇಗೆ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ಬೇಕೋ ಬೇಡವೋ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಈ ರಾಜ್ಯದಲ್ಲಿ ಜನ ಅಥವಾ ದೇಶದಲ್ಲಿ. ಹಾಗೆ ನಮಗೆ ವಾರಕ್ಕೊಂದ್ಸರಿ ಜಡ್ಜ್ಮೆಂಟ್ ಕೊಡ್ತಾರೆ ನಮಗೊಂದೊಂದು ಸರ್ತಿ. ಭಾಳ ಜನನ ಮೇಲೆ ಕರ್ಕೊಂಡೋಗಿ ಕೆಳಗೂ ಬೀಳಿಸಿದ್ದಾರೆ, ಕೆಳಗಿದ್ದವ್ರನ್ನ ಮೇಲಕ್ಕೂ ತಂದಿದ್ದಾರೆ. ಹಾಗಾಗಿ ನಮಗೊಂದು ಆ ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟಲ್ಲಿ ನಾವು ಪಾಸಾಗಿದ್ದೀವಿ, ಇಲ್ಲಿವರೆಗೆ ಅಂದ್ಕೊಂಡಿದ್ದೀವಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮುಂದುವರಿತೀವಿ. ಎಲ್ಲ ನನ್ನ ಜೊತೆ ಕೈ ಜೋಡಿಸಿರೋ ನನ್ನ ಗೆಳೆಯರಿಗೆ, ನನ್ನ ಸಹೋದ್ಯೋಗಿಗಳಿಗೆ ಈ ಸಂದರ್ಭದಲ್ಲೊಂದು ಬಹುದೊಡ್ಡ ಥ್ಯಾಂಕ್ಸನ್ನು ಅಲಾಂಗ್ ವಿತ್ ನಮ್ಮ ಜಾಹೀರಾತುದಾರರು ಮತ್ತು ನಮ್ಮ ಕೇಬಲ್ ಆಪರೇಟರ್ಗಳೆಲ್ಲರಿಗೂ ಹೇಳ್ತೀನಿ. ಹೇಳಿಬಿಟ್ಟು ದೀರ್ಘಕಾಲದಿಂದ ನಾನು ಬಲ್ಲವರು ಆಗಿರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ DK ಶಿವಕುಮಾರ್ ಅವರು ಇವತ್ತು ನಮ್ಮ ಅತಿಥಿಯಾಗಿ ಇವತ್ತಿದ್ದಾರೆ. 10ನೇ ವರ್ಷದ ನಮ್ಮ ಪಬ್ಲಿಕ್ ಟಿವಿಯ ವಾರ್ಷಿಕೋತ್ಸವಕ್ಕೆ ಅವರು ಆಗಮಿಸಿದ್ರು.
ಅವತ್ತಿನ ದಿನ ಅವರು ಉಪಮುಖ್ಯಮಂತ್ರಿ ಆಗಿರಲಿಲ್ಲ. ಅವತ್ತವರು KPCC ಅಧ್ಯಕ್ಷರಾಗಿದ್ದರು. ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಬಂದಿದ್ದಾರೆ. ಗೊತ್ತಿಲ್ಲ, ಭಗವಂತ ಕೈ ಹಿಡ್ಕೊಂಡು ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೋ. ಐ ಹ್ಯಾವ್ ನೋ ಐಡಿಯಾ. ಡು ಯು ಹ್ಯಾವ್ ಎನಿ ಐಡಿಯಾ? ಇಲ್ಲ. ಅವ್ರಿಗೆ ಇತ್ತೀಚೆಗೆ ಒಂದು ನ್ಯಾಕನ್ನು ಕಲ್ತಿದ್ದಾರೆ ಅವರು. ಅವ್ರಿಗೆ ಬೇಡ ಅನ್ನಿಸ್ದಾಗ ಇದನ್ನ ನಾನು ತುಂಬ ತಿಳ್ಕೊಂಡು ನಿಧಾನಕ್ಕೆ ಹೇಳ್ತೀನಿ ಅಂದ್ಬಿಟ್ಟು ಖಾಲಿ ಮಾಡಿಬಿಡ್ತಾರೆ ಜಾಗನ. ಅವ್ರು ಯಾವಾಗ ತಿಳ್ಕೊಂಡು ಅದನ್ನು ಹೇಳ್ತಾರೆ ಅನ್ನೋದಕ್ಕೆ ನಾನು ಕಾಯ್ತಾನೆ ಇರ್ತೀನಿ, ಹೇಳೋದೇ ಇಲ್ಲ ಅದನ್ನು. ಎನಿಯೋ, ದಟ್ಸ್ ಎ ಸ್ಟ್ರಾಟಜಿ ಹಿ ಹ್ಯಾಸ್ ಫಾರ್ಮ್ಡ್ ಹಿಮ್ಸೆಲ್ಫ್ ವಿಚ್ ಇಸ್ ರಿಕ್ವೈರ್ಡ್ ಇನ್ ಪಬ್ಲಿಕ್ ಲೈಫಲ್ಲಿ. ಭಾಳ ಸರಿ ನಾವು ಕೇಳಿದ್ದಕ್ಕೆಲ್ಲ ಉತ್ತರ ಸಿಕ್ಕತ್ತೆ ಅಂತ ಅನ್ಕೋಬಾರ್ದು. ಸೊ ಥ್ಯಾಂಕ್ ಯು, ತಾವು ನಮ್ಗೆ ಇಲ್ಲಿವರೆಗೂ ಆಗಮಿಸಿದ್ದೀರಿ. ನನ್ನ ಜೊತೆ ಇಬ್ಬರು, ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ನಮ್ಮ ಮನೋಹರ್ ಇಬ್ಬರು ಇದ್ದಾರೆ. ಲಹರಿಯಿಂದ ಮನೋಹರು, ರಾಕ್ಲೈನ್ ಅವ್ರ ಪರಿಚಯ. ನಮ್ಮ ನಿರ್ದೇಶಕರಾಗಿ ಕಳೆದ 13 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ನಿಮ್ಮಿಬ್ಬರಿಗೂ ಧನ್ಯವಾದಗಳು ಮತ್ತು ಥ್ಯಾಂಕ್ಸ್.